ನಮ್ಮ ಚಿಕ್ಕಬಳ್ಳಾಪುರದ ಭವಿಷ್ಯ ನೀವು ಬಂದಿರೋದು ನನ್ನ ಇನ್ನಷ್ಟು ಮಕ್ಕಳಿಗೆ ಸ್ಫೂರ್ತಿ ಆಗುತ್ತೆ. ನಿಮಗೋಸ್ಕರ ಈ ಹೋರಾಟ. ನಾವು ಹೆಂಗೋ ಅರ್ಧ ಜೀವನ ಕಳೆದ್ಬಿಟ್ವಿ, ಇನ್ನೇನಾದ್ರೂ ಕಾಯಿಲೆ ಗಿಲೆ ಬಂದು ಹೆಂಗೋ ಸಾಯೋದು ಗ್ಯಾರಂಟಿ. ನಿಮಗೆ ಯಾವುದು ಸೆಂಟ್ರ್ ಏನು ಮಧ್ಯ ಇದರಲ್ಲಿ ಏಜಲ್ಲಿ ಯುವಕರಾಗಿದ್ದಾಗ ಬರಬಾರ್ದು ಕಾಯಿಲೆಗಳು ನನ್ನ ಮುಂದೆ. ನಾನು ಇವತ್ತು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ನಾನು ಮಾತು ಕೊಟ್ಟಿದ್ದಂಗೆ ಯಾವತ್ತೂ ನಾನು ತಪ್ಪಿಲ್ಲ. ಇದುವರೆಗೂ ದೇವರ ಶಕ್ತಿ ಕೊಟ್ಟಿದ್ದಾನೆ, ಮನಸ್ಥಿತಿ ಕೊಟ್ಟಿದ್ದಾನೆ. ನಿಮ್ಮ ಇಡೀ ಏನು ಇವತ್ತು ತಾವು ವೈದ್ಯಕೀಯ ಉಪಚಾರ ತಗೊಳ್ಬೇಕು, ನಾನು ನಿಮ್ಮ ಜೊತೆ ನಿಂತ್ಕೊಂಡು ಅವರಿಗೆ ಮಾಡಿ ಏನ್ ಬರ್ತದೆ ಮಾಡಿ. ದಯವಿಟ್ಟು ಇದು ಜನಗಳಿಗೆ ಸೇರುವಂತ ಜನಗಳಿಗೆ ಸೇರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ನಾವು ನಮ್ಮ ಮಕ್ಕಳ ತರ ನಿಮ್ಮ ಜೊತೆ ಇರ್ತೀವಿ. ಸರಿಯಾಗಿ ಬರಲ್ಲ ಸೈಟ್ ಅಲ್ಲ, ಮಾಡಕ್ಕಾಗಲ್ಲ ಮಾಮೂಲಿ. ಮಾಡ್ತೀರಾ ಟಚ್ ಟ್ರೀಟ್ಮೆಂಟ್, ಆದ್ರೆ ಅದಕ್ಕೆ 2 ವರ್ಷ ಟೈಮ್ ಇದೆ. ಆವತ್ತು ನೀವು ತಿಪ್ಪೆ ಸಾರಿಸಿ ಹೋಗುವಂಥ ಕೆಲಸ ಮಾಡ್ತೀರಾ, ಆದರೆ ಅದಕ್ಕೆ ನಾವು ಒಪ್ಪಲ್ಲ. 2 ವರ್ಷ ನನ್ನ ಜನಗಳಿಗೆ ನಾವು ವಿಷ ಕುಡಿಸ್ಕೊಂಡು ನಾವು ಬದುಕುತ್ತೇವೆ. ನನ್ನ ತಂದೆ ತಾಯಿಗಳು, ನಮ್ಮ ಮಕ್ಕಳು, ನಮ್ಮ ಮನೆಯಲ್ಲಿರುವಂತಹ ಹೆಣ್ಣುಮಕ್ಕಳು ಈ ಒಂದು ನೀರನ್ನು ಕುಡಿದು ಏನಾಗುತ್ತೆ ಅನ್ನೋದು ಪರಿಜ್ಞಾನ ಇಲ್ಲ. ಅದಕ್ಕೋಸ್ಕರ ಇವತ್ತು ಮುಂದಿನ ಹಂತವಾಗಿ ಲಕ್ಷ ಸಹಿ ಅಭಿಯಾನ ಅನ್ನುವಂತಹ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಇವತ್ತು ಚಾಲನೆಯನ್ನು ಸಹ ಕೊಟ್ಟಿದ್ದೀವಿ. ಚಾಲನೆಯನ್ನು ಕೊಟ್ಟಿದ್ದು ವಿಶೇಷವಾಗಿ ಏನಂತಂದರೆ, ಒಬ್ಬ ಡಯಾಲಿಸಿಸ್ ಪೇಷಂಟ್ 35 ವರ್ಷದ ಹುಡುಗ, ನಿಜಕ್ಕೂ ಆ ಹುಡುಗನ ನೋಡಿದ್ರೆ, ಅವ್ರ ತಾಯಿನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಬಡ ಕುಟುಂಬ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಳ್ಳೋಂತಹ ಪರಿಸ್ಥಿತಿ. ಆ ಹುಡುಗ ಈಗಾಗಲೇ ಅರ್ಧ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಆ ತಾಯಿಯಂತೂ ಅಸಹಾಯಕತೆ ನೋಡೋಕ್ಕಾಗುತ್ತೆ. ಅಂತಹ ಇನ್ನಷ್ಟು ಅಸಹಾಯಕ ಕುಟುಂಬಗಳನ್ನು ತಯಾರಿ ಮಾಡುವಂತಹ ಹೊರಟಿರುವಂತಹ ನನ್ನ ಸರ್ಕಾರಕ್ಕೆ ಚೀಮಾರಿ ಆಗ್ತಾ, ನನ್ನ ಸರ್ಕಾರಕ್ಕೆ ಕಾಲರ್ ಪಟ್ಟಿ ಹಿಡ್ಕೊಂಡು ಕೇಳ್ತಾ, ದಯವಿಟ್ಟು ನಮಗೆ ಶುದ್ಧ ನೀರನ್ನು ಕೊಡಿ. 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು. ಜೊತೆಗೆ ಕೃಷ್ಣಾ ನದಿಯನ್ನು ನೀರನ್ನು ಬರುವಂತಹ ಕೆಲಸವನ್ನು ಸಹ ಸರ್ಕಾರಗಳು ಮಾಡಬೇಕು ಅಂತೇಳಿ ಇವತ್ತು ಲಕ್ಷ ಸಹಿ ಸಂಗ್ರಹ ಅಭಿಯಾನ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಸರ್, ಇದು ಕೇವಲ ಚಿಂತಾಮಣಿಗೆ ಈ ಕಲುಷಿತ ನೀರು ಜಾಸ್ತಿ ಹೋಗಿಲ್ಲ, ಬಾಗೇಪಲ್ಲಿಗೆ ಕಲುಷಿತ ನೀರು ಹೋಗಿಲ್ಲ, ಗೌರಿಬಿದನೂರಿಗೂ ಕಲುಷಿತ ನೀರು ಹೋಗಿಲ್ಲ. ಕಲುಷಿತ ನೀರನ್ನು ತುಂಬಿಸಿಟ್ಟಿರೋದು ನನ್ನ ಚಿಕ್ಕಬಳ್ಳಾಪುರ. ಕಲುಷಿತ ನೀರಿನ ಗುಂಡಿಗಳಾಗಿ ಮಾರ್ಪಟ್ಟಿದೆ. ನಾನು ಇವತ್ತೊಂದು ಪೇಪರಲ್ಲಿ ಓದ್ತಿದ್ದೆ, ಚಿಕ್ಕಬಳ್ಳಾಪುರದ ಏನು ಬೇರೆಯವರ ಮನೆ ಗಲೀಜು ನೀರನ್ನು ಎಲ್ಲೋ ಬಿಡೋದು ಯಾಕೆ ಚಿಕ್ಕಬಳ್ಳಾಪುರದ ಜನ ಮುಖಾರಗಳು ಮಾಡ್ತಿದೆ. ಅವರ ವಿರುದ್ಧ ನಾವು ಚಿಕ್ಕಬಳ್ಳಾಪುರ ಜನತೆನೇ ಎದ್ದೇಳಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಚಿಕ್ಕಬಳ್ಳಾಪುರದ ಜನ ಇವತ್ತು ಈ ಒಂದು ಹೋರಾಟವನ್ನು ಪ್ರಾರಂಭ ನಗರದ ತ್ಯಾಜ್ಯ ನೀರು ನಗರದ ತ್ಯಾಜ್ಯ ನೀರು ಮಿನಿಸ್ಟ್ರಿಗೆ ಸಂಬಂಧ ಇರುವಂತ ನಗರದ ತ್ಯಾಜ್ಯ ನೀರು ನಾವೇ ನೋಡ್ಕೊಂಡು ಅದು ನಗರದ ತ್ಯಾಜ್ಯ ನೀರನ್ನು ಬಿಡ್ತಿದ್ದಾರೆ ಅಂತ ಮಿನಿಸ್ಟರ್ ಒಪ್ಕೊಂಡ ಮೇಲೆ ಸರ್ಕಾರದ ವೈಫಲ್ಯ ಅಲ್ಲ. ಅದನ್ನ ಶುದ್ಧ ಮಾಡೋದು ಯಾರು? ಮೀನು ಸಾಯೋದಕ್ಕೆ ಕಾರಣ ಅಲ್ಲ ಸರ್, ಜನ ಸತ್ತೋಗಿದ್ದಾರೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಮುಗ್ಧ ಮೀನುಗಳಲ್ಲಿ ತೇಲ್ತಾ ಇದ್ವು, ನಾವು ನೋಡಿದ್ವಿ. ಜನ ಬಚ್ಚಿಟ್ಕೊತಾರೆ, ಕಾಯಿಲೆ ಬಂದ್ರೆ ಬಚ್ಚಿಟ್ಕೊಳೋ ಅಂತಹ ಸಂಸ್ಕೃತಿ ನಮ್ದು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಏನ್ ಮಾಡ್ತೀರಾ? ಇದನ್ನ ದಾರಿ ತಪ್ಪಿಸುವಂತಹ ಕೆಲಸಗಳು ಮಾಡುವಂತಹ ಕೆಲಸ ಆಗ್ತಿದೆ. ಇವತ್ತು ನನ್ನ ಮಂತ್ರಿಗಳ ಮಾತು ಕೇಳ್ತಾ ಇದ್ದೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ. ಅವ್ರು ಹೇಳ್ತಿದ್ರು, ಏನು ಕೂಗೇನು ಎತ್ತಿದೆ, ಟರ್ಷರಿ ಟ್ರೀಟ್ಮೆಂಟ್ ಬೇಕು ಅಂತ. ಇದು ಹೊಸದಾಗಿ ಏನು ನಾವು ಯಂತ್ರಗಳಾಗ್ತಾ ಇದ್ದಾರೆ BWSSB, ಟರ್ಷರಿ ಟ್ರೀಟ್ಮೆಂಟ್ ಅಷ್ಟೇ ಒಳ್ಳೆ ನೀರು ಬರುತ್ತೆ ಅಂತ. ನಮ್ಮ ಗಮನಕ್ಕಿರಲಿ, ಏನು ಏರ್ಪೋರ್ಟಲ್ಲಿ ಫ್ಲಶ್ಗೆ ವಾಟರ್ ಹೋಗೋದಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಕೊಡ್ತಾ ಇದ್ದಾರೆ. ಏನು ಏರ್ಪೋರ್ಟಿಂದ ಅಲ್ಲಿ ಹೋಗೋವಂಥ ಜನಗಳು ಆಕಾಶದಿಂದ ಉದ್ರೋರ ಟಾಯ್ಲೆಟ್ ತೊಳೆಯೋಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ರೀ. ನಾವು ಕುಡಿಯೋ ನೀರು ಕೇಳ್ತಾ ಇರೋ ಮಾನ ಮರಿದೆ ಇಲ್ವ ನಿಮಗೆ? ಟರ್ಷರಿ ಟ್ರೀಟ್ಮೆಂಟ್ ಯಾವಾಗ ಕೊಡ್ತೀರಾ? ನಮ್ಮ ಶಾಸಕರಂತೂ ಏನು ಕಾಣದೇ ಇಲ್ಲ. ಯಾವಾಗಾದ್ರೂ ಬರ್ತಾರೆ, ನಮ್ಮ ಏನೋ ನಮ್ಮೂರು, ನಮ್ಮ ಚಿಕ್ಕಬಳ್ಳಾಪುರ ಏನೋ ಮಾಡ್ತಾರೆ, ಮಾಡಲಿ. ಹೊಸದು ಏನು ಮಾಡಿದ್ರು ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀವಿ. ಅದ್ರ ಮುಖಾಂತರ ಆಗಿರೋದೇನ್ರಿ ಶಾಸಕರೇ? ಯಾವಾಗ್ರಿ ನಾವು ವಿಷ ನೀರು ಕುಡಿಯೋದು ಕಡಿಮೆ ಮಾಡಿಸೋದು? ನೀವು ಒಳ್ಳೆ ನೀರು ಕೊಡಪ್ಪ.
ಇನ್ನು 1.5 ವರ್ಷ ಇಲ್ಲ ನಿಮ್ದು. ನೀವು ಇವಾಗ ನಿಮ್ಮದೇ ಆದ ಒಂದು ಏನು ರಾಜಕೀಯ ನೋಡಿಕೊಂಡು, ನಿಮ್ಮ ಆಟ ನೋಡಿಕೊಂಡು, ನಿಮ್ಮ ಪಕ್ಷದ್ದೇ ಕೆಲಸ ನೋಡಿಕೊಂಡು ಇದೇ ಆಗೋದ್ರೆ ನಮ್ಮನ್ನ ಚಿಕ್ಕಬಳ್ಳಾಪುರ 2 ಲಕ್ಷ ಜನ ನೀವು ನಂಬಿ ಓಟ್ ಹಾಕಿರಲ್ಲಪ್ಪ. ಬೆಳಗ್ಗೆ ಇದ್ರೆ ಒಬ್ಬ ಬಡವನಿಂದ ಸಾವುಕಾರರಿಗೆ ಟ್ಯಾಕ್ಸ್ ಕಟ್ತಾರಲ್ಲಯ್ಯ, ಅವ್ರಿಗೆ ಯಾವತ್ತು ನೀವು ಮಾಡೋದು? ನಮ್ಮ ಸಹನೆಯ ಕಟ್ಟೆ ಹೊಡಿತಾ ಇದೆ. ನಿಮಗೆ ಮರ್ಯಾದೆ ಏನು ಕೊಡ್ತಾ ಇದ್ವಿ, ಬಹುವಚನದಲ್ಲಿ ಮಾತಾಡ್ತಾ ಇದ್ವಿ, ಆ ಮಾತುಗಳು ನಿಮ್ಮ ಮೇಲೆ ಚೇಂಜ್ ಆಗುತ್ತೆ. ಅದು ನನ್ನೊಬ್ಬನ ಮಾತಲ್ಲ, ಇಡೀ ಚಿಕ್ಕಬಳ್ಳಾಪುರದ ಮಾತಾಗುತ್ತೆ. ನೀವು ಚಿಕ್ಕಬಳ್ಳಾಪುರಕ್ಕೆ ಬರೋದಕ್ಕೆ ಭಯ ಬೀಳಬೇಕು, ಅಂತಹ ಪರಿಸ್ಥಿತಿ ತಂದಿಟ್ಕೊಂತ ಇದ್ರೆ ನೀವೇ ಹುಷಾರಾಗಿರಿ. ನೀರ್ರಿ ನಾವು ಕೇಳ್ತಾ ಇರೋದು, ನಿಮ್ಮ ಮನೆ ಆಸ್ತಿ ಕೇಳ್ತಾ ಇದೀವ? ಏನ್ ನಿಮ್ಮ ಅಪ್ಪನ ಮನೆಯಿಂದ ತಂದು ಹಾಕ್ತೀರ ನೀವು ಸರ್ಕಾರದವರು? ನಾವು ಕಟ್ಟಿರೋ ಟ್ಯಾಕ್ಸಲ್ಲಿ ಅತ್ಯಂತ ಹೆಚ್ಚಾದ ಟ್ಯಾಕ್ಸ್ ಕಟ್ಟುವಂಥವ್ರು ಗಡಿಗಳು ನಮ್ಮ ಭಾಗದಲ್ಲೇ ಇರೋದು. ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ಗಳು ನಾವು ಕಟ್ಟಂಗೆ ಯಾರು ಕಟ್ಟೋದಿಲ್ಲ. ಎದ್ದಂಥ ಕೃಷಿಗಾರರು ನಮ್ಮ ಹತ್ರ ಇದ್ದಾರೆ. ಇಡೀ ಕರ್ನಾಟಕಕ್ಕೆ ಊಟ ಕೊಡುವಂಥ ಜನ ನಮ್ಮವರು, ತರಕಾರಿ ಕೊಡುವಂಥ ಜನ ನಮ್ಮವರು. ಅಂಥವರು ಕತ್ತಿಸ್ಕೊಂತ ಕೆಲಸ ಮಾಡ್ತಾ ಇದ್ದೀರಾ. ಮಾನ ಮರ್ಯಾದೆ ಇದೆ ಅಂದರೆ ಸರ್ಕಾರಗಳು ನಿಮಗೆ ಸಹನೆ ಕಟ್ಟೆ ಹೊಡಿತಾ ಇದೆ. ನಿಮ್ಮನ್ನ ಕಾಲರ್ ಪಟ್ಟಿ ಹಿಡ್ಕೊಂಡು ಕೇಳೋ ಅಂತ ಸಮಯ ತುಂಬ ಹತ್ತಿರದಲ್ಲಿದೆ. ಈ ಲಕ್ಷ ಸಹಿ ಸಂಗ್ರಹ ಅಭಿಯಾನಕ್ಕೆ ನೀವು ಒಪ್ಪಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರಕ್ತದಲ್ಲಿ ನಾವು ಸಹಿಯನ್ನ ಮಾಡುವಂತ ಕೆಲಸ ಮಾಡ್ತೀವಿ. ಆಗ್ಲಾದ್ರೂ ನಮ್ಮ ರಕ್ತ ಕುಡಿದಾದ್ರೂ ನಿಮಗೆ ಬುದ್ಧಿ ಬರುತ್ತೆ ಅನ್ನೋದು ನಮ್ಮ ಭಾವನೆ. ರಾಷ್ಟ್ರಪತಿಗಳಿಗೆ ಲಕ್ಷ ಸಹಿ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ನಿಮಗೆ ಯಾಕೆ ಬಂತು, ಹೇಗೆ ಬಂತು? ನೋಡಿ ಸರ್, ಹೋರಾಟ ಮಾಡಬೇಕಾದ್ರೆ ಪರಿಕಲ್ಪನೆ ನಾನು ಸಂದೀಪ್ ರೆಡ್ಡಿ ಹಿಂದೆ 10 ಹಲವು ಪ್ರಬುದ್ಧರಿದ್ದಾರೆ, ಹಿರಿಯರಿದ್ದಾರೆ.